ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇದು ಜಿಮ್ ಜಿಹಾದ್ ಅಲ್ಲ, ಹನಿ ಟ್ರ್ಯಾಪ್ ಅಂತ ಆರೋಪ ಮಾಡಲಾಗಿದೆ. ಜಿಮ್ ಟ್ರೇನರ್ ಇಸ್ಮಾಯಿಲ್ ತಾಯಿ ರಜಿಯಾ ಬೇಗಂ ಸುದ್ದಿಗೋಷ್ಠಿ ನಡೆಸಿ ಇಂಥದೊಂದು ಆರೋಪ ಮಾಡಿದ್ದಾರೆ. ವಿಶ್ವ ಮುಸ್ಲಿಂ ಪರಿಷತ್ ನಾಯಕರ ಜೊತೆಗೂಡಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಹಿಳೆಯ ಫೋಟೋ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಅವಳೇ ನನ್ನ ಮಗನ ಜೀವನ ಹಾಳು ಮಾಡಿದ್ದಾಳೆ ಅಂತ ಆರೋಪಿಯ ತಾಯಿ ಆರೋಪಿಸಿದ್ದಾರೆ. ಆ ಮಹಿಳೆ ಆಕೆಯ ಗಂಡ ಸೇರಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಜಿಮ್ನಲ್ಲಿ ಕೆಲಸ ಮಾಡುವ ಹುಡುಗನ ಜೊತೆ ಸೇರಿ ಹೀಗೆ ಮಾಡಿದ್ದಾರೆ. ಆ ಮಹಿಳೆಯಿಂದಲೇ ನನ್ನ ಮಗನ ಮೊದಲನೇ ಪತ್ನಿ ಬಿಟ್ಟು ಹೋದ್ಲು. 4.5 ಲಕ್ಷ ರೂಪಾಯಿ ಪಡೆದು ನಿನ್ನ ಸಹವಾಸಕ್ಕೆ ಬರಲ್ಲ ಅಂದಿದ್ರು. ಖಾಲಿ ಪೇಪರ್ಗೆ ಸಹಿ ಮಾಡಿ ನಮ್ಮಿಂದ ಹಣ ಪಡೆದು ಹೋಗಿದ್ದಾಳೆ ಅಂತ ಆರೋಪಿಸಿದ್ದಾರೆ. 2025 ಸೆಪ್ಟೆಂಬರ್ನಲ್ಲಿ ನಮ್ಮಿಂದ ಹಣ ಪಡೆದಿದ್ದಾಳೆ ಅಂತ ಆರೋಪಿಯ ತಾಯಿ ರಜಿಯಾ ಆರೋಪಿಸಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಆಕೆಯ ಫೋಟೋ ಆಡಿಯೋ ರಿಲೀಸ್ ಮಾಡಿ ಆಕೆಯದ್ದೇ ತಪ್ಪು ಅಂತ ಆರೋಪಿಸಿದ್ದಾರೆ. ಜಿಮ್ ಟ್ರೇನರ್ ಇಸ್ಮಾಯಿಲ್ ಪರ ನಿಂತ ವಿಶ್ವ ಮುಸ್ಲಿಂ ಪರಿಷತ್ ನಿಯೋಗದಿಂದ ಸಿಎಂ ಗೃಹ ಸಚಿವರ ಭೇಟಿ. ದಾವಣಗೆರೆಯಲ್ಲಿ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಸುಭಾನ್ ಖಾನ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಸ್ಮಾಯಿಲ್ ತಪ್ಪು ಮಾಡಿದ್ರೆ ಜೈಲಿಗೆ ಕಳಿಸಿ, ನಮ್ಮ ಅಭ್ಯಂತರವಿಲ್ಲ. ಯಾರೇ ತೊಂದರೆಗೊಳಗಾದ್ರೂ ಸಹ ಪೊಲೀಸರಿಗೆ ದೂರು ಕೊಡಬೇಕು. ನೈತಿಕ ಪೊಲೀಸ್ಗಿರಿ ಯಾಕೆ ಅಂತ ಸುಭಾನ್ ಖಾನ್ ಪ್ರಶ್ನಿಸಿದ್ದಾರೆ. ಅವನಿಗೊಂದು ಫೋನ್ ಬರ್ತೈತೆ ಬೆಳಗ್ಗೆ, ಆ ಚೋಟು ಅಂತೇಳಿ ಫೋನ್ ಬರ್ತದಂತೆ. ಅವ್ನು ಬಂದಮೇಲೆ ನಮ್ಮ ಅಣ್ಣರು ಕರಿತಿದ್ದಾರೆ, ಬಾರಪ್ಪ ಏನೋ ಮಾತಾಡ್ಬೇಕಂತೇಳಿ ಅಂತ ಹೇಳ್ತಾರಂತೆ. ಅದಕ್ಕೆ ನಮ್ಮ ಹುಡುಗ ಜಿಮ್ ಮಾಡ್ತಿದ್ದೀನಪ್ಪ, ಬರ್ತೀನಿ ನಾನು ಆಮೇಲೆ ಅಂತ ಹೇಳ್ತಾನೆ. ಅದು ಹೇಳಿ 1 ಗಂಟೆ ಆಗಿಲ್ಲ, ಇನ್ನು 2 ಪೊಲೀಸರು ಬರ್ತಾರೆ. ಬಂದು ಅವನಿಗೆ ಏನೋ ವಿಚಾರಣೆ ಐತಪ್ಪ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಅವ್ನು ಫಸ್ಟು ಮೊಬೈಲ್ ಇಸ್ಕೊಂತಾರೆ. ಫಸ್ಟು ಮೊಬೈಲ್ ಇಸ್ಕೊಂಡು ಅವನಿಗೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಮೇಲೆ ಅಂದರೆ ಎಲ್ಲಿ ಒಡೆಯೋ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡೋಗಿ ಅಲ್ಲಿ ಹೋದ್ಮೇಲೆ ಏನೋ ಹಿಂಗೆ ಮಾಡ್ತೀಯಂತೆ, ಹುಡುಗಿಯರಿಗೆ ಹಂಗೆ ಮಾಡ್ತೀಯಂತೆ, 10-12 ಜನ ಹುಡುಗಿಯರಂತೆ, ಎಲ್ಲರಿಗೂ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀಯಂತೆ, ಹಂಗೆ ಮಾಡ್ತೀಯಂತೆ. ಏನು ಇವ್ರು ಮಾತಾಡ್ತಿರೋ ಮಾತುಗಳು, ಏನು ನೀವು ಮಾತಾಡ್ತಿರೋದವರು? 3 ವರ್ಷದಿಂದ ಜಿಮ್ ಓಪನ್ ಮಾಡಿದ್ವಿ ನಾವು, ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಂದ ಸಾಲ ತಗೊಂಬಂದು ಮಾಡಿ ದುಡಿಯೋಕ್ಕಂತ ಮಾಡಿದ್ವಿ ನಾವು. ಆ ಥರ ನಡೀತಿದ್ರೆ ನಮ್ಮ ಜಿಮ್ನಾಗ ಯಾವಾಗೋ ಬಂದು ಕೇಸ್ಗಳಾಗಬೇಕಿತ್ತಲ್ಲ. ಆ ಥರ ಇದ್ದರೆ ಯಾರೋ ಬಂದು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ. ಯಾರೋ ಬಂದು ಈ ಥರ ಮಾಡಿದಾರೆ ನಮಗೆ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಯಾವುದೂ ಇಲ್ಲ ಸರ್. ಇದು 10-12 ಹುಡುಗಿಯರು ಇಲ್ಲ. ಅವ್ರು ಹೇಳ್ತಿದಾರೆ ನೋಡ್ರಿ, ಆಕಾಶು, ನಿಖಿಲ್, ಇವನು ರಂಜಿತ್ತು, ಇಂಥವೆಲ್ಲ ಹೆಸರಿಟ್ಕೊಂಡು ಒಂದೊಂದು ಹುಡುಗಿಯರ ಹತ್ರ ಒಂದೊಂದು ಹೆಸರು ಇಟ್ಕೊಂಡು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂತಿದ್ದ ಇವನು ಅಂತೇಳಿ. ಯಾವ ಹೆಸರು ಇಲ್ಲ. ಅವನು ಆರೆಂಜ್ ಜಿಮ್ನ ಕೆಲಸ ಮಾಡಿದಾಗಿಂದ ನನ್ನ ಮಗ ಇಸ್ಮಾಯಿಲ್ ಅಂತಾನೆ ಹೆಸರಿಟ್ಟಿರೋದು. ಪವರ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಸರಸ್ವತಿ ನಗರದಲ್ಲಿ ಒಂದು ಜಿಮ್ ಇದೆ. ಆ ಜಿಮ್ಮಲ್ಲಿ ಯುವತಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಡ್ತಾನೆ, ಫೋಟೋ ತೆಗಿತಾನೆ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿತ್ತು. ಯಾರೇ ತೊಂದರೆಗೊಳದ ಆದರೆ ಅವ್ರು ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು. ಪೊಲೀಸರು ಏನಿದೆ ಕ್ರಮ ತಗೊಳ್ತಾರೆ. ಇವರು ಸತೀಶ್ ಪೂಜಾರಿ ಹಾಗೂ ಮಣಿಕಂಠ ಅನ್ನೋರು. ಸತೀಶ್ ಪೂಜಾರಿ ಬೈಂದೂರಿನವನು, ಸೌತ್ ಕೆನರಾ ಬೈಂದೂರಿನವನು. ಇನ್ನು ಮಣಿಕಂಠ ಅನ್ನೋ ತಮಿಳನ್ಸವನು. ಇಲ್ಲಿ ಬಂದು ನಿಲ್ಲಿಸ್ಕೊಂಡಿದ್ದಾರೆ. ಇವರಿಬ್ಬರು ಹೋಗ್ಬಿಟ್ಟು ಜನ ಹುಡುಗರೆಲ್ಲ ಸೇರಿಸ್ಕೊಂಡು ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡೆಯೋದು ಪಡೆಯೋದು ಮಾಡಿದ್ದಾರೆ. ಆ ಬೋರ್ಡೆಲ್ಲ ಕಿತ್ತಾಕಿ ಹೊಡೆಯೋದು ಪಡೆಯೋದು ಮಾಡಿದ್ರು. ರಿಯಾಲಿಟಿ ಏನು ನಡೀತು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬೆಳಗ್ಗೆ 9:00 ಮಣಿಕಂಠನ ಶಿಷ್ಯ ಚೋಟು ಅನ್ನೋನು ಫೋನ್ ಮಾಡ್ತಾನೆ. ಯಾರಿಗೆ? ಇಸ್ಮಾಯಿಲಿಗೆ ಫೋನ್ ಮಾಡ್ತಾನೆ. ನಮ್ಮ ಗುರು ನಿನಗೆ ಕರಿತಿದ್ದಾರೆ, ನೀನು ಮಾತಾಡೋದು ಬಾರಪ್ಪ ನೀನು ಅಂತ ಹೇಳ್ಬಿಟ್ಟು. ಇಸ್ಮಾಯಿಲ್ ಅದಕ್ಕೆ ಉತ್ತರ ಕೊಡ್ತಾನೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ, ನಾನೇನು ಬರಲಿ ಅಂತಾನೆ. ಅದು ಅಷ್ಟು ಹೇಳಿದ್ದಕ್ಕೆ ಮತ್ತೆ ನಿನಗೆ ಗತಿ ಕಾಣಿಸ್ತಾರೆ, ನೀನು ಬರ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.